ಸೊ ನಮಸ್ಕಾರ ವೀಕ್ಷಕರೇ, ನಾನು ಅಭಿಷೇಕ್ ಆ್ಯಂಡ್ ಇವತ್ತು ನಾವಿದ್ವಿ ಗೋವಾದಲ್ಲಿ ಆ್ಯಂಡ್ ನಮ್ಮ ಜೊತೆ ಇದೆ ಹೊಸ ಮಾರುತಿ ಸುಜುಕಿ ಡಿಸೈರ್. ಸೊ ನೀವು ನೋಡ್ಬೋದು ಈ ಒಂದು ಕಾರ್ ಬಗ್ಗೆ ತುಂಬಾ ಮಾತಾಡೋಕ್ಕಿದೆ. ಸೊ ಅದೆಲ್ಲವನ್ನು ನಾನು ಇವತ್ತು ಈ ವಿಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಇದರ ಒಂದು ಜಸ್ಟ್ ಒಂದು ವಿಡಿಯೋನ, ಒಂದು ಸಣ್ಣದೊಂದು ವಿಡಿಯೋನ ನಾನು ಆಲ್ರೆಡಿ ಹಾಕಿದ್ದೀನಿ. ನೀವು ಬೇಕಾದ್ರೆ ಅದನ್ನು ಹೋಗಿ ನೋಡ್ಕೊಂಡು ಬರ್ಬೋದು. ಇದು ಆ ಒಂದು ವಿಡಿಯೋನ ಎಕ್ಸ್ಟೆಂಡೆಡ್ ವರ್ಷನ್ ಅಂತಲೇ ಹೇಳ್ಬೋದು. ಡೀಟೇಲ್ ಆಗಿರುವಂತಹ ನನ್ನ ಒಪಿನಿಯನ್ನ ನಾನು ಇದರಲ್ಲಿ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಮ್ಮ ಜೊತೆ ಇದೆ, ನಾನು ಆವಾಗಲೇ ಹೇಳ್ದಂಗೆ ಮಾರುತಿ ಸುಜುಕಿ ಡಿಸೈರ್. ಆ್ಯಂಡ್ ಈ ಒಂದು ಕಾರ್ ಕಂಪ್ಲೀಟ್ ಆಗಿ ರೀಡಿಸೈನ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ನೀವೆಲ್ಲ ಯೋಚನೆ ಮಾಡಿದ್ರಿ ಹೊಸ ಸ್ವಿಫ್ಟ್ ಡಿಸೈರ್ ಬರ್ತಿದೆ ಅಂತ ಅಂದ್ಕೂಡಲೇ ಓಕೆ ಇದು ಆಲ್ರೆಡಿ ಇವಾಗ ಏನು ಬಂದಿತ್ತು ಒಂದು ಸ್ವಿಫ್ಟು, ಸೊ ಅದರ ಒಂದು ಎಕ್ಸ್ಟೆಂಡೆಡ್ ವರ್ಷನ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ರಿ. ಬಟ್ ಮಾರುತಿ ಆ ಎಲ್ಲ ಲೆಕ್ಕಾಚಾರನ ಕೂಡ ತಲೆ ಕೆಳಗೆ ಮಾಡಿಕೊಂಡು ಈ ರೀತಿಯಾದಂಥ ಒಂದು ಹೊಸ ಒಂದು ಕಾರ್ನ ಲಾಂಚ್ ಮಾಡಿದೆ ಅಂತಲೇ ಹೇಳ್ಬೋದು. ಸೊ ಇದು ಕಂಪ್ಲೀಟ್ ಆಗಿ ಹೊಸದಾಗಿರುವಂಥ ಒಂದು ಡಿಸೈರ್. ಸೊ ಒಳಗೂ ಕೂಡ ಚೇಂಜಸ್ ಇದೆ, ಹೊರಗೂ ಕೂಡ ಚೇಂಜಸ್ ಇದೆ. ಆ್ಯಂಡ್ ಇವತ್ತು ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಸೊ ಮೊದಲಿಗೆ ಇದರ ಒಂದು ಡಿಸೈನ್ ಬಗ್ಗೆ ಮಾತಾಡೋಣ. ಸೊ ಡಿಸೈನ್ ಬಗ್ಗೆ ಮಾತಾಡಿದ್ರೆ ನಿಮಗೆ ನೋಡೋವಾಗಲೇ ಗೊತ್ತಾಗುತ್ತೆ, ಖಂಡಿತ ಇದರಲ್ಲಿ ಒಂದಷ್ಟು ಚೇಂಜಸ್ನ ಮಾಡಿದ್ದಾರೆ. ಸೊ ಫ್ರಂಟಲ್ಲಿ ನೋಡಿದ್ರೆ ನಮಗೆ ಗ್ರಿಲ್ ಆಗಿರ್ಬೋದು, ಹೆಡ್ಲೈಟ್ ಆಗಿರ್ಬೋದು, ಪಿಯಾನೋ ಬ್ಲ್ಯಾಕ್ ಇನ್ಸರ್ಟ್ಸ್ ಆಗಿರ್ಬೋದು, ಆ್ಯಂಡ್ ಫಾಗ್ ಲ್ಯಾಂಪ್ ಆಗಿರ್ಬೋದು. ಸೊ ಟೋಟಲಿ ಇದರ ಒಂದು ಕಂಪ್ಲೀಟ್ ಆಗಿರುವಂತಹ ಏನು ಹೇಳಿ ಡಿಸೈನ್ನ ಚೇಂಜ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ನಾವು ಇದರ ಒಂದು ಹೆಡ್ಲೈಟ್ನ ನೋಡೋದಾದ್ರೆ, ಸೊ ನಮಗಿಲ್ಲಿ ನೋಡ್ಬೋದು ಒಂದು ಡ್ರ್ಯಾಗನ್ ಫ್ಲೈ ಶೇಪ್ನ ಒಂದು ಹೆಡ್ಲೈಟ್ ನಮಗೆ ಇಲ್ಲಿ ಸಿಗುತ್ತೆ. ಸೊ ಹಾರಿಜಾಂಟಲ್ ಆಗಿರುವಂಥ ಹೆಡ್ಲೈಟ್ನ ಇದರಲ್ಲಿ ಇಟ್ಟಿದ್ದಾರೆ. ಆ್ಯಂಡ್ ಅದೇ ರೀತಿ ನಮಗೆ ಇಲ್ಲಿ ಫಾಗ್ ಲ್ಯಾಂಪ್ ಸಿಗುತ್ತೆ ಅದ್ರ ಕೆಳಗಡೆ. ಸೊ ಅಲ್ಲಿ ಹೌಸಿಂಗ್ ಕೂಡ ಇದೆ. ಆ್ಯಂಡ್ ಹಾಗೆ ನಾವು ಮಿಡ್ಲಿಗೆ ಬರೋದಾದ್ರೆ ಸುಜುಕಿ ಲೋಗೋ ಇದೆ, ಪಿಯಾನೋ ಬ್ಲ್ಯಾಕ್ ಇನ್ಸರ್ಟ್ ಇದೆ. ಸೊ ಈ ಒಂದು ಪಟ್ಟಿ ತುಂಬ ಚೆನ್ನಾಗಿ ಕಾಣುತ್ತೆ, ಈ ಒಂದು ಬ್ಲ್ಯಾಕ್ ಇನ್ಸರ್ಟ್. ಅದೇ ರೀತಿ ಒಂದು ರೀಡಿಸೈನ್ ಆಗಿರುವಂತಹ ಗ್ರಿಲ್ ಇದೆ. ಅದೇ ರೀತಿ ನಾವು ನೋಡಿದ್ರೆ ನಮಗೆ ಈ ಒಂದು ಹುಡ್ ಲೈನ್ ಏನಿದೆ, ಈ ಒಂದು ಕಟ್ಟೇನಿದೆ, ಇದನ್ನು ನಾವು ಆ್ಯಕ್ಚುಲಿ ಸುಜುಕಿ ಸ್ವಿಫ್ಟಲ್ಲೂ ಕೂಡ ನೋಡಿದ್ವಿ. ಆ್ಯಂಡ್ ಈಗ ಅದು ಇದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಕೊಟ್ಟಿದ್ರು ಕೂಡ ಶೇಪ್ ಮಾತ್ರ ಖಂಡಿತ ಅದು ಬೇರೆ ಥರನೇ ಇದೆ. ಇದು ನಮಗೆ ಫ್ರಂಟಲ್ಲಿ ಸಿಗುವಂಥ ವಿಷಯ. ಅದೇ ರೀತಿ ನಮಗೆ ಇದು ಆ್ಯಕ್ಚುಲಿ ನಮಗೆ 7 ಕಲರ್ಸಲ್ಲೆಲ್ಲ ಸಿಗುತ್ತೆ, ಅದನ್ನು ಕೂಡ ನಾನು ಹೇಳ್ತೀನಿ. ಇನ್ನು ಈ ಒಂದು ಕಾರ್ನ ಸೈಡಿಗೆ ಬರೋದಾದರೆ, ಸೈಡಲ್ಲಿ ನಮಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸುವಂಥದ್ದು ಇದರ ಒಂದು ಅಲಾಯ್ ವೀಲ್ಸ್ ಅಂತ ಹೇಳ್ಬೋದು. ಈಗ ಈ ಕಾರಲ್ಲಿ 15 ಇಂಚಿನ ಅಲಾಯ್ ವೀಲ್ಸ್ ಬರ್ತಾ ಇದೆ. 180/65ನ ಒಂದು ಟೈರ್ ಪ್ರೊಫೈಲ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. 15 ಇಂಚಿನ ಒಂದು ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ನಾವು ಸೈಡಲ್ಲಿ ಬಂದಾಗ ಡೈಮಂಡ್ ಕಟ್ ಅಂತ ಯಾಕೆ ಹೇಳ್ತೀವಿ ಅಂದರೆ, ಸೊ ಇದು ಅಲಾಯ್ ವೀಲ್ ಆ್ಯಕ್ಚುಲಿ ಬ್ಲ್ಯಾಕ್ ಆಗಿರುತ್ತೆ. ಇದನ್ನ ಒಂದು ಮೆಷಿನ್ಗೆ ಹಾಕಿ ಈ ರೀತಿ ರಬ್ ಮಾಡ್ತಾರೆ, ಅದನ್ನ ಕಟ್ ಮಾಡ್ತಾರೆ. ಸೊ ಅದನ್ನು ಡೈಮಂಡ್ ಕಟ್ ಅಂತ ಹೇಳ್ತಾರೆ. ಸೊ ನೀವು ನೋಡ್ಬೋದು. ಆ್ಯಂಡ್ ಅದೇ ರೀತಿ ಇದರಲ್ಲಿ ಯಾವುದೇ ರೀತಿ ಬಾಡಿ ಕ್ಲಾಡಿಂಗ್ ನಮಗೆ ನೋಡೋಕ್ಕೆ ಸಿಗಲ್ಲ. ಇನ್ನು ORVM ನೋಡುವಾಗ ನಮಗೆ ಬಾಡಿ ಕಲರ್ ORVM ಸಿಗ್ತಾ ಇದೆ. ಅದರ ಕೆಳಗಡೆ ನಮಗೆ 360 ಡಿಗ್ರಿ ಕ್ಯಾಮ್ರಾ ಸಿಗ್ತಾ ಇದೆ. ಇದು ಆ್ಯಕ್ಚುಲಿ ನಮಗೆ ಫ್ರಂಟಲ್ಲೂ ಕೂಡ ಅಷ್ಟೇ, ಫ್ರಂಟಲ್ಲೂ ಕೂಡ ನಮಗೆ ಒಂದು ಕ್ಯಾಮ್ರಾ ಸಿಗ್ತಿದೆ. ಸೊ ಈಗ ನಿಮಗೆ ಗೊತ್ತಾಗಿದೆ ಈ ಒಂದು ಕಾರಲ್ಲಿ 360 ಡಿಗ್ರಿ ಕ್ಯಾಮ್ರಾ ಕೂಡ ಸಿಗುತ್ತೆ. ಸೊ ಅದೇ ರೀತಿ ನಾವು ಇನ್ನೂ ಸೈಡ್ ಪ್ರೊಫೈಲ್ ನೋಡುವಾಗ ನಮಗೆ ಬೇರೆ ಸಿಗೋದು ಏನಂದರೆ, ಇಲ್ಲಿ ನಮಗೆ ವಿಂಡೋ ಟ್ರಿಮ್ ನೋಡ್ಬೋದು. ಇಲ್ಲಿ ಬ್ರಷ್ಡ್ ಅಲ್ಯೂಮಿನಿಯಮ್ನ ಒಂದು ಫಿನಿಶಿಂಗಲ್ಲಿರುತ್ತೆ ವಿಂಡೋ ಟ್ರಿಮ್ ನೋಡ್ಬೋದು. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನಿಮಗೆ ರೈನ್ ವೈಸರ್ಸ್ ಬರುತ್ತೆ, ಅದು ಆ್ಯಕ್ಚುಲಿ ಎಕ್ಸ್ಟ್ರಾ ಆಕ್ಸೆಸರೀಸ್ ಎಲ್ಲ ಹಾಕಬೇಕು, ಅದನ್ನು ಕೂಡ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ನಮಗೆ ಹಿಂದಕ್ಕೆ ಬಂದಾಗ ನಮಗೆ ಈ ಒಂದು ಪ್ರೊಫೈಲ್ ಏನಿದೆ, ಈ ಒಂದು ಏನು ಹೇಳಿ ರೂಫ್ ಲೈನ್ ಏನಿದೆ, ಇದು ಕೂಡ ತುಂಬ ಸ್ಲೀಕಿ ಆಗಿದೆ ಅಂತ ಹೇಳ್ಬೋದು. ಅದೇ ರೀತಿ ನಾವಿನ್ನು ಈ ಒಂದು ಕಾರ್ನ ರಿಯರ್ ಪ್ರೊಫೈಲಿಗೆ ಬರೋಣ. ರಿಯರ್ ಪ್ರೊಫೈಲಿಗೆ ಬಂದಾಗ ನಮಗೆ ತುಂಬ ಚೇಂಜಸ್ ಆಗಿ ಕಾಣುವಂಥ ವಿಷಯ, ಆ ಒಂದು ಲಾಸ್ಟ್ ಸ್ವಿಫ್ಟಿ ಕಂಪೇರ್ ಮಾಡಿದ್ರೆ ತುಂಬಾ ಚೇಂಜ್ ಇದೆ ಅಂತ ಹೇಳ್ಬೋದು. ನಮಗಿಲ್ಲಿ ಬೂಟ್ ಲಿಪ್ ಸ್ಪಾಯ್ಲರ್ ನಮಗಿಲ್ಲಿ ನೋಡ್ಬೋದು, ಇಲ್ಲಿ ನೋಡ್ತಿರಲ್ಲ ಇದು. ಆ್ಯಂಡ್ ಆ್ಯಕ್ಚುಲಿ ಇದೊಂದು ಒಳ್ಳೆ ಒಂದು ಲುಕ್ನ ಕೊಡ್ತಿದೆ ಅಂತ ಹೇಳ್ಬೋದು. ಆ್ಯಂಡ್ ನಮಗೆ ಅದೇ ರೀತಿ ಇಲ್ಲಿ ಒಂದು ಶಾರ್ಪಿನ್ ಆ್ಯಂಟಿನಾ ಸಿಗ್ತಾ ಇದೆ. ಆ್ಯಂಡ್ ನಮಗೆ ಯಾವುದೇ ವೈಪರ್ಸ್ ಆ್ಯಂಡ್ ವಾಷರ್ ಸಿಗ್ತಾ ಇಲ್ಲ, ಬಟ್ ಡಿಫಾಗರ್ ನಮಗೆ ಒಂದು ರಿಯರ್ ವಿಂಡ್ಶೀಲ್ಡಲ್ಲಿ ಸಿಗ್ತಾ ಇದೆ. ಸೊ ಟೋಟಲಿ ಹೇಳಬೇಕಂದ್ರೆ ರಿಯರಿಂದ ತುಂಬಾ ಚೇಂಜಸ್ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದೇ ರೀತಿ ನಮಗೆ ಇಲ್ಲಿ ಕ್ರೋಮ್ ಎಲಿಮೆಂಟ್ಸ್ ನೋಡ್ಬೋದು. ಈ ಒಂದು ಕ್ರೋಮ್ ಬಾರ್ ನಮಗೆ ಇಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಡಿಸೈರ್ನ ಲೋಗೋ ಆಗಿರ್ಬೋದು, ಸುಜುಕಿಯ ಲೋಗೋ ಆಗಿರ್ಬೋದು, ಡಿಸೈರ್ನ ಬ್ಯಾಡ್ಜಿಂಗ್ ಆಗಿರ್ಬೋದು. ಆ್ಯಂಡ್ ಅದೇ ರೀತಿ ನಮಗೆ ಇಲ್ಲಿ ಕ್ಯಾಮ್ರಾ ಸಿಗ್ತಾ ಇದೆ, ರಿಯರ್ ಪಾರ್ಕಿಂಗ್ ಕ್ಯಾಮ್ರಾ ವಿತ್ ಗೈಡ್ಲೈನ್ಸ್ ನಮಗೆ ಸಿಗ್ತಾ ಇದೆ. ಆ್ಯಂಡ್ ಬೂಟ್ನ ನಾವಿಲ್ಲಿ ಓಪನ್ ಮಾಡ್ಬೋದು. ಆ್ಯಂಡ್ ನಾವು ಒಳಗಿಂದನೂ ಓಪನ್ ಮಾಡ್ಬೋದು. ಬಟ್ ನಾನು ನಿಮಗೆ ಬೇರೊಂದು ರೀತಿಯಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ಅಂದರೆ ಸುಜುಕಿಲಿ ಆ್ಯಕ್ಚುಲಿ ಇದು ಹೊಸದಾಗಿ ಅವರು ತಂದಿದ್ದಾರೆ, ಡಿಸೈರಲ್ಲಿ ಅದಿರಲಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾವಿಲ್ಲಿ ನೋಡೋಣ. ಇದು ನಮಗೆ ಒಂದು ರೀಡಿಸೈನ್ ಆಗಿರುವಂತಹ ಟೇಲ್ ಲೈಟ್ ಅಂತ ಹೇಳ್ಬೋದು. ನಮಗೆ ಈ ಒಂದು ವೈ ಶೇಪ್ನ ಟೇಲ್ ಲೈಟ್ ಸಿಗ್ತಾ ಇದೆ. ಸೊ ಏನು ಹೇಳಿ, ಇದರಲ್ಲಿ ಆ್ಯಕ್ಚುಲಿ ಇದು ಹ್ಯಾಲೋಜನ್ ಲೈಟ್ಸ್ ಇದರಲ್ಲಿ. ಹೌದು, LED ಕೊಡ್ಬೋದಿತ್ತು, ಇರಲಿ ಬಿಡಿ, ಹ್ಯಾಲೋಜನ್ ಕೊಟ್ಟಿದ್ದಾರೆ. ರಿಯರ್ ಪಾರ್ಕಿಂಗ್ ಸೆನ್ಸರ್ಸ್ ನಾವಿಲ್ಲಿ ನೋಡ್ಬೋದು. ಸೊ ಇನ್ನು ನಾನು ಆವಾಗಲೇ ಹೇಳಿದಂಗೆ ಇದು ಮಾರುತಿ ಸುಜುಕಿ ಸ್ವಿಫ್ಟ್ನ ಕೀ. ಆ್ಯಕ್ಚುಲಿ ಇದ್ರ ಮೊದಲು ಇದು 2 ಬಟನ್ ಅಷ್ಟೇ ಬರ್ತಾಯಿತ್ತು, ಇವಾಗ ಈ ಒಂದು ಬಟನ್ನ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಇವಾಗ ಕೀ ಇದ್ರೆ ಸಾಕು ಬೂಟ್ನ ಆಕ್ಸೆಸ್ ಮಾಡ್ಬೋದು. ಸೊ ಪ್ರೆಸ್ ಆ್ಯಂಡ್ ಹೋಲ್ಡ್ ಮಾಡಿದ್ರೆ ನಮಗೆ ಇದರಲ್ಲಿ 382 ಲೀಟರ್ಸ್ನ ವೈಡ್ ಆಗಿರುವಂಥ ಒಂದು ಏನು ಹೇಳಿ ಬೂಟ್ ಸ್ಪೇಸ್ ಸಿಗುತ್ತೆ ಅಂತಲೇ ಹೇಳ್ಬೋದು. 382 ಲೀಟರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಆ್ಯಂಡ್ ಒಂದು 4 ಜನರದ್ದು ಲಗೇಜೆಲ್ಲ ಆರಾಮಾಗಿ ನಾವು ಇದರಲ್ಲಿ ಇಟ್ಕೊಂಡು ಹೋಗ್ಬೋದು, ಯಾವುದೇ ತೊಂದರೆ ಇಲ್ಲ. ಬೇಕಾಗಿರೋಷ್ಟು ಏನು ಹೇಳಿ ಬೂಟ್ ಸ್ಪೇಸ್ ಸಿಗ್ತಾ ಇದೆ. ಬಟ್ ನೀವು ಇದರ CNG ವರ್ಷನ್ ತಗೊಳ್ಳೋದಾದ್ರೆ ಇಲ್ಲಿ CNG ಟ್ಯಾಂಕ್ ಬರೋದ್ರಿಂದ ನಿಮಗೆ ಆ ಬೂಟ್ ಸ್ಪೇಸಲ್ಲಿ ಒಂದು ಸ್ವಲ್ಪ ಕಾಂಪ್ರಮೈಸ್ ಮಾಡ್ಕೋಬೇಕಾಗುತ್ತೆ. ಬಟ್ ನಿಮಗೆ ಮೈಲೇಜ್ ಇದಕ್ಕಿಂತ ಚೆನ್ನಾಗಿ ಸಿಗುತ್ತೆ. ಇನ್ನಿದ್ರೆ ಇನ್ನೊಂದು ವಿಷಯ ಅಂದರೆ, ಇಲ್ಲಿ ನಮಗೆ ಸ್ವಲ್ಪ ಏನು ಹೇಳಿ ವೈರ್ ಎಲ್ಲ ಎಕ್ಸ್ಪೋಸ್ ಆಗಿರೋ ಥರ ಕೊಟ್ಟಿದ್ದಾರೆ. ಮೇ ಬಿ ಅವ್ರು ಯಾವುದಾದ್ರು ಒಂದು ಪ್ಲಾಸ್ಟಿಕ್ಕೋ ಅಲ್ಲ ಬಟ್ಟೆನೋ ಆ ಥರ ಏನಾದರೂ ಒಂದು ಇಟ್ಟು, ಕ್ಲೋತಿಂಗ್ ಮೆಟೀರಿಯಲ್ ಏನಾದ್ರು ಇಟ್ಟು ಅದನ್ನು ಒಂದು ಹೈಡ್ ಮಾಡ್ಬೋದಿತ್ತು. ಬಟ್ ಅದನ್ನ ಮಾಡಿಲ್ಲ. ಸುಜುಕಿ ಅದ್ರ ಕಡೆ ಸ್ವಲ್ಪ ಗಮನ ಹರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇನ್ನು ಇದನ್ನು ಕ್ಲೋಸ್ ಮಾಡಿ
ನಾವಿನ್ನು ಇದರ ಇಂಟೀರಿಯರ್ಗೆ ಹೋಗೋಣ, ಅಲ್ಲಿ ಏನೇನು ಚೇಂಜಸ್ ಆಗಿದೆ ಅಂತ ನೋಡೋಣ. ಸೊ ನಾವೀಗ ಈ ಒಂದು ಕಾರ್ನ ಇಂಟೀರಿಯರ್ಗೆ ಹೋಗ್ತಾ ಇದ್ದೀವಿ. ಸೊ ಇಂಟೀರಿಯರ್ಗೆ ಹೋದಾಗ ನಮಗೆ ತುಂಬಾನೇ ಒಂದು ಒಳ್ಳೆ ಫೀಲ್ ಕೊಡುವಂಥ ಇಂಟೀರಿಯರ್ ಅಂತ ಹೇಳ್ಬೋದು. ಸೊ ಬೇಜ್ ಕಲರ್ನ ಇಂಟೀರಿಯರ್ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಡೋರ್ನ ಕ್ಲೋಸ್ ಮಾಡೋಣ. ಸೊ ಡೋರ್ನ ಕ್ಲೋಸ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ವಿಷಯ ಏನು ಅಂದರೆ, ಈ ಒಂದು ಕಾರಲ್ಲಿ ನಮಗೆ ಸನ್ ರೂಫ್ ಕೂಡ ಸಿಗ್ತಾ ಇದೆ. ಸೊ ಇದು ಎಲೆಕ್ಟ್ರಿಕ್ ಸನ್ ರೂಫ್, ಇದು ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಮೊದಲಿಗೆ ನಾವು ರಿಯರ್ ಎಂಡ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ 2 ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ. ಸೊ ಮಿಡ್ಲಲ್ಲಿ ಕೂರಲು ಸಿಗಲ್ಲ. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂದರೆ, ಈ ಒಂದು ಕಾರಲ್ಲಿ ನಮಗೆ ಹ್ಯಾಂಡ್ ರೆಸ್ಟ್ ಕೂಡ ಸಿಗ್ತಾ ಇದೆ. ಸೊ ಆಕ್ಚುಲಿ ಲಾಸ್ಟ್ ಡಿಸೈರಲ್ಲಿ ನಮಗೆ ಸಿಗ್ತಿರ್ಲಿಲ್ಲ. ಸೊ ನೀವು 4 ಜನ ಟ್ರಾವೆಲ್ ಮಾಡೋದಾದ್ರೆ ಆರಾಮಾಗಿ ಕೈಯಲ್ಲಿ ಇಟ್ಕೊಂಡು ತುಂಬ ನೀಟಾಗಿ ಯಾವುದೇ ಆಯಾಸ ಇಲ್ಲದೆ ಪ್ರಯಾಣ ಮಾಡ್ಬೋದು ಅಂತ ಹೇಳ್ಬೋದು. ಅದೇ ರೀತಿ ಇದರ ಒಂದು ಲೆಗ್ ರೂಮ್ ಬಗ್ಗೆ ಮಾತಾಡಬೇಕು. ಸೊ ಆ್ಯಕ್ಚುಲಿ ಒಂದು ಆವ್ರೇಜ್ ಇಂಡಿಯನ್ ಐಟಿಗೆ ಆರಾಮಾಗಿ ಕೂತು ಇದನ್ನ ಒಂದು ಟ್ರಾವೆಲ್ ಮಾಡ್ಬೋದು ಅಂತ ಹೇಳ್ಬೋದು. ಅಂತ ಒಂದು ಕಷ್ಟ ಆಗಲ್ಲ. ಸ್ವಲ್ಪ ಹೈಟ್ ಇದ್ದವರಿಗೆ ಒಂದು ಸ್ವಲ್ಪ ಇದು ಬರುತ್ತೆ, ಬಟ್ ಈವನ್ ಅವರು ಕೂಡ ಇದನ್ನ ಆರಾಮಾಗಿ ಪ್ರಯಾಣ ಮಾಡ್ಬೋದು ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ರಿಯರಲ್ಲಿ ನಮಗೆ ಸಿಗುವಂಥ ಇನ್ನೊಂದು ವಿಷಯ ಏನು ಅಂದರೆ, ಸೊ ನಮಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ಸಿಗ್ತಾ ಇದೆ, ಇಲ್ಲೊಂದು ಲೈಟ್ ಸಿಗ್ತಾ ಇದೆ. ಆ್ಯಂಡ್ ಅದೇ ರೀತಿ ನಮಗೆ ಬೇಜ್ ಕಲರ್ನ ಡ್ಯುಯಲ್ ಟೋನ್ನ ಒಂದು ಡೋರ್ ಪ್ಯಾನಲ್ ಸಿಗ್ತಾ ಇದೆ. ಆ್ಯಂಡ್ ನಾವು ಇಲ್ಲಿ ನೋಡೋದಾದ್ರೆ ನಮಗೆ ಇವಾಗ ಮಾರುತಿ ಸುಜುಕಿ ಡಿಸೈರಲ್ಲಿ ರಿಯರ್ AC ವೆಂಟ್ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ ಚಾರ್ಜಿಂಗ್ ಪೋರ್ಟ್ ಕೂಡ ನಿಮಗೆ ಸಿಗ್ತಾ ಇದೆ. ಟೈಪ್ C ಮತ್ತು ಟೈಪ್ A ಇದೆ. ಆ್ಯಂಡ್ ಇಲ್ಲಿ ನಮಗೆ ಒಂದು ಸ್ವಲ್ಪ ಒಂದು ಸಣ್ಣ ಒಂದು ಸ್ಟೋರೇಜ್ ಸ್ಪೇಸ್ ಇದೆ, ನಿಮಗೆ ಮೊಬೈಲ್ ಇದರಲ್ಲಿ ಇಡ್ಬೋದು. ಆ್ಯಂಡ್ ಇಲ್ಲಿ ನಮಗೆ ಬ್ಲೋವರ್ ಕಂಟ್ರೋಲ್ ಕೂಡ ಸಿಗ್ತಾ ಇದೆ. ಇದಿಷ್ಟು ನಮಗೆ ಇಂಟೀರಿಯರಲ್ಲಿ ರಿಯರಲ್ಲಿ ನಮಗೆ ಸಿಗ್ತಾ ಇರೋದು. ಸೊ ಟೋಟಲಿ ಹೇಳಬೇಕಂದ್ರೆ ಲಾಸ್ಟ್ ಸ್ವಿಫ್ಟಿಗೆ ಕಂಪೇರ್ ಮಾಡಿದ್ರೆ ಇಂಟೀರಿಯರ್ ಎಲ್ಲ ಅದೇ ಥರ ಇದ್ರೂ ಕೂಡ ಒಂದಷ್ಟು ಚೇಂಜಸ್ ಮಾಡಿದ್ದಾರೆ, ಜನರಿಗೆ ಬೇಕಾದಂಥ ಚೇಂಜಸ್ ಮಾಡಿದ್ದಾರೆ. ಆ್ಯಂಡ್ ಇದಿಷ್ಟು ಇದರ ಒಂದು ರಿಯರ್ ಎಂಡ್ ಬಗ್ಗೆ. ನಮಗಿನ್ನು ಮುಂದೆ ಹೋಗಿ ಅಲ್ಲಿ ಮೇಯ್ನ್ ಆಗಿರುವಂತಹ ಈ ಒಂದು ಜಾಗದಲ್ಲಿ ಏನೇನಿದೆ ಅಂತ ನೋಡೋಣ. ಸೊ ನಾವಿದ್ದೀವಿ ಮಾರುತಿ ಸುಜುಕಿ ಡಿಸೈರ್ನ ಫ್ರಂಟ್ ಸೀಟಲ್ಲಿ. ಸೊ ನೀವು ನೋಡ್ಬೋದು ಆಲ್ಮೋಸ್ಟ್ ಎಲ್ಲನೂ ಕೂಡ ಸೇಮ್ ಥರ ಅನ್ಸಿದ್ರು ಕೂಡ, ನಾನು ಅವಾಗ ಹೇಳಿದಂಗೆ ಬೀಚ್ ಕಲರ್ನ ಒಂದು ಇಂಟೀರಿಯರ್ ಸಿಗ್ತಾ ಇದೆ, ಡ್ಯುಯಲ್ ಟೋನ್ನ ಒಂದು ಡ್ಯಾಶ್ ಬೋರ್ಡ್ ಸಿಗ್ತಾ ಇದೆ. ಸೊ ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್. ಇದೊಂದು ಸ್ವಲ್ಪ ಏನು ಹೇಳಿ ಒಂದು ಸ್ವಲ್ಪ ಸಾಫ್ಟ್ ಟಚ್ ಪ್ಲಾಸ್ಟಿಕ್ ಥರ ಕೊಟ್ಟಿದೆ, ಬಟ್ ಇದೆಲ್ಲ ಹಾರ್ಡ್ ಪ್ಲಾಸ್ಟಿಕ್. ಈ ಒಂದು ಕೂಡ ಒಂದು ಒಳ್ಳೆ ಫೀಲ್ ಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಅದೇ ರೀತಿ ನಾವು ಇಲ್ಲಿಗೆ ಬಂದಾಗ 9 ಇಂಚಿನ ಟಚ್ ಸ್ಕ್ರೀನ್ ಸಿಗ್ತಾ ಇದೆ. 22.8 ಸೆಂಟಿಮೀಟರ್ ಒಂದು ಟಚ್ ಸ್ಕ್ರೀನ್ ಸಿಗ್ತಾ ಇದೆ. ನಂಗೆ ಗೊತ್ತಿಲ್ಲ ಮಾರುತಿ ಅವರು ಯಾಕೆ ಇಲ್ಲಿ ಇದಿಷ್ಟು ಏನು ಹೇಳಿ ಬೇಜಲ್ಸನ್ನು ಕೊಟ್ಟಿದ್ದಾರೆ ಅಂತ. ನೋಡೋಕೆ ಅಂತಹ ಒಂದು ಲುಕ್ ಅಂತ ಅನ್ಸಲ್ಲ. ಮೇ ಬಿ ಇದಿಷ್ಟೇ ಇದ್ದಿದ್ರೆ ತುಂಬ ಲುಕ್ ಅಂತ ಅನಿಸ್ತಿತ್ತು. ಮೇ ಬಿ ಅವ್ರು ಅಂದ್ಕೊಂಡಿರ್ಬೋದು ಈ ರೀತಿ ಕೊಟ್ಟಿರೋ ಸ್ವಲ್ಪ ದೊಡ್ಡದಾಗಿರುವಂತಹ ಒಂದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ ಅಂತ ಜನ ಅಂದ್ಕೊಳ್ಳಿ ಅಂತ. ಬಟ್ ಯಾಕೋ ನಂಗೆ ಅದಿಷ್ಟು ಸರಿ ಅನಿಸ್ತಿಲ್ಲ. ಮುಂದಿನ ಫ್ಯೂಚರಲ್ಲಿ ಅವ್ರು ಅದನ್ನ ಚೇಂಜ್ ಮಾಡಿದ್ರು ಮಾಡ್ಬೋದು. ಇನ್ನು ಇದರ ಒಂದು ಕೆಳಗೆ ನೋಡಿದ್ರೆ ನಮಗೆ ಇಲ್ಲಿ AC ವೆಂಟ್ ಸಿಗ್ತಾ ಇದೆ, ಕ್ಲೈಮೇಟ್ ಕಂಟ್ರೋಲ್ ನಮಗೆ ಆಟೋಮೆಟಿಕ್ ಸಿಗ್ತಾ ಇದೆ. ಇದು ಯಾವುದು ಕೂಡ ಟಚ್ ಇಲ್ಲ, ಎಲ್ಲರೂ ಕೂಡ ಟಾಗಲ್ ಕೀಸ್ ನಮಗೆ ಸಿಗ್ತಾ ಇದೆ. ಹಾಗಾಗಿ ಸೊ ನಿಮ್ಮ ಮಸಲ್ ಮೆಮೊರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನೀವು ಡ್ರೈವ್ ಮಾಡ್ತಿರುವಾಗಲೇ ಇಲ್ಲಿ ಕೈಯಲ್ಲಿ ಇಟ್ಕೊಂಡು ಡ್ರೈವ್ ಮಾಡ್ತಾ ಹೋಗ್ಬೋದು. ಅಲ್ಲಿ ನೋಡಿ ಅದನ್ನ ಟಚ್ ಮಾಡಿ ನಿರ್ದಿಷ್ಟವಾಗಿ ಇಂಥ ಪ್ಲೇಸಲ್ಲೇ ಕೂಡ ಟಚ್ ಮಾಡಬೇಕು ಅಂತಿಲ್ಲ. ಹಾಗಾಗಿ ನನಗೆ ಯೂಶ್ವಲಿ ಟಚ್ ಸ್ಕ್ರೀನ್ ಇರೋದಕ್ಕಿಂತನೂ ಈ ರೀತಿ ಅಂತ ಕೀಸ್ ಇರೋದು ತುಂಬಾನೇ ಚೆನ್ನಾಗಿರುತ್ತೆ. ಇದು ಆಕ್ಚುಲಿ ನಾವು ಬಲೆನೋದಲ್ಲೆಲ್ಲ ನೋಡಿದ್ದೀವಿ ಈ ರೀತಿ ಅಂತ ಒಂದು ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್. ಅದ್ರ ಕೆಳಗಡೆ ಬಂದು ನಮಗೆ ಇಲ್ಲಿ ಟೈಪ್ A ಮತ್ತೆ 12 ವಾಟ್ನ ಒಂದು ಸಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ ವೈರ್ಲೆಸ್ ಚಾರ್ಜರ್ ಕೊಟ್ಟಿದ್ದಾರೆ. ಇದಕ್ಕೆ ಆಕ್ಚುಲಿ ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತೆ ಆಪಲ್ ಕಾರ್ಪ್ಲೇ ಎಲ್ಲ ಸಪೋರ್ಟ್ ಆಗುತ್ತೆ. ಇಲ್ಲಿ ನಮಗೆ 2 ಕಪ್ ಹೋಲ್ಡರ್ಸ್ ಕೊಟ್ಟಿದ್ದಾರೆ, ಗಿಯರ್ ನಾಬ್ ಕೊಟ್ಟಿದ್ದಾರೆ. ಇದು ನಿಮಗೆ 5 ಸ್ಪೀಡ್ ಆಟೋಮೆಟಿಕ್ ಮತ್ತೆ 5 ಸ್ಪೀಡ್ ಮ್ಯಾನುವಲ್ ಬರ್ತೀನಿ, ಅದು ಆಕ್ಚುಲಿ ಡ್ರೈವ್ ಮಾಡ್ತಾನೆ ಅದನ್ನ ಹೇಳ್ತೀನಿ. ಆ್ಯಂಡ್ ಇಲ್ಲೊಂದು ಸಣ್ಣದಾಗಿರುವಂಥ ಒಂದು ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲಿ ನಿಮಗೆ ಹ್ಯಾಂಡ್ ಬ್ರೇಕ್ ಕೊಟ್ಟಿದ್ದಾರೆ. ಸೊ ನಾನು ಅವಾಗ ಹೇಳ್ದಂಗೆ ಇಲ್ಲಿ ಇದಿಷ್ಟು ವಿಷಯ ಬರೋದನ್ನ ನಮಗೆ ಇಲ್ಲಿ ಹ್ಯಾಂಡ್ ರೆಸ್ಟ್ ಎಕ್ಸ್ಟ್ರಾ ನಾವು ಫಿಟ್ ಮಾಡೋದು ಕಷ್ಟ ಆಗ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಆ್ಯಂಡ್ ಇಲ್ಲಿ ನಮ್ಗೆ ನೋಡೋದಾದ್ರೆ ಒಂದು ನಾರ್ಮಲ್ ಆಗಿದ್ದಂತಹ ಒಂದು ಸ್ಟೀರಿಂಗ್ ವೀಲ್ ಸಿಗ್ತಾ ಇದೆ. 3 ಸ್ಪೋಕ್ನ ಒಂದು ಫ್ಲಾಟ್ ಬಾಟಮ್ ಸ್ಟೀರಿಂಗ್ ವೀಲ್ ಸಿಗ್ತಾ ಇದೆ. ಸುಜುಕಿ ಲೋಗೋ ಇದೆ. ಇಲ್ಲಿ ನಿಮಗೆ ಸ್ಟೀರಿಂಗ್ ಮೋಟರ್ ಕಂಟ್ರೋಲ್ಸ್ ಇದೆ. ಆ್ಯಂಡ್ ಡಿಜಿಟಲ್ ಪ್ಲಸ್ ಅನಲ್ ಆಗಿರುವಂತಹ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಇದೆ. ನಮಗೆ ಇಲ್ಲಿ ನೋಡ್ಬೋದು MID ನಮಗೆ ಮಿಡಲ್ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಬಟನ್ ಸಿಗ್ತಾ ಇದೆ. ಆ್ಯಂಡ್ ನಿಮಗೆ 360 ಡಿಗ್ರಿ ಕ್ಯಾಮ್ರಾನ ಆಪ್ರೇಟ್ ಮಾಡೋದಕ್ಕೆ ಈ ಒಂದು ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು. ನಾವಿಲ್ಲಿ ನೋಡ್ಬೋದು 360 ಡಿಗ್ರಿ ಕ್ಯಾಮ್ರಾ ಆನ್ ಆಗುತ್ತೆ. ಆ್ಯಂಡ್ ನಾವು ಇಲ್ಲಿ ನೋಡ್ಬೋದು. ಆ್ಯಂಡ್ ಇನ್ನೊಂದು ಮೇನ್ ಆಗಿರೋ ವಿಷಯ ನಾನು ಆವಾಗಲೇ ಹೇಳ್ದಂಗೆ ಎಲೆಕ್ಟ್ರಿಕ್ ಸನ್ ರೂಫ್. ಸೊ ಇದ್ರ ಬಗ್ಗೆ ಮಾತಾಡಬೇಕು. ನಿಮಗೆ ಇದು ಆ್ಯಕ್ಚುಲಿ ಶೇಡ್ ಕ್ಲೋಸ್ ಇದನ್ನು ಕೂಡ ಪ್ರೆಸ್ ಮಾಡಿದ್ರೆ ಸಾಕು ವಿತ್ ಶೇಡ್ ಅದು ಹೊರಗೆ ಹಿಂದಕ್ಕೆ ಹೋಗುತ್ತೆ. ಆ್ಯಂಡ್ ಅಲ್ಲಿ ಹೋದ್ಮೇಲೆ ಇದನ್ನು ಸ್ವಲ್ಪ ಹಿಂದಕ್ಕೆ ಮಾಡಿ ಮತ್ತೆ ಕೂಡ ಅದಷ್ಟು ಹಿಂದಕ್ಕೆ ಹೋಗುತ್ತೆ. ಸೊ ಇದು ಪ್ಯಾನೋರಾಮಿಕ್ ಸನ್ ರೂಫ್ ಅಲ್ಲ, ನಾರ್ಮಲ್ ಆಗಿರುತ್ತೆ ಸನ್ ರೂಫ್. ಆದ್ರೂ ಕೂಡ ನಮಗೆ ಈ ಒಂದು ಕಾರಲ್ಲಿ ಸನ್ ರೂಫ್ ಸಿಕ್ಕಿರೋದು ತುಂಬಾ ದೊಡ್ಡ ವಿಷಯ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಜನ ವೆಯ್ಟ್ ಮಾಡ್ತಿದ್ದಂತಹ ವಿಷಯ ಇದು, ನಮಗೆ ಸನ್ ರೂಫ್ ಬೇಕಂತ. ಇನ್ನು ಇದನ್ನ ಕ್ಲೋಸ್ ಮಾಡಿಕೊಂಡು ಇದಿಷ್ಟು ಇದರ ಒಂದು ಟೋಟಲ್ ಆಗಿರುವಂಥ ಇಂಟೀರಿಯರ್ ಆ್ಯಂಡ್ ಎಕ್ಸ್ಟೀರಿಯರ್ ಅಂತ ಹೇಳ್ಬೋದು. ಇನ್ನು ಇದರ ಒಂದು ಡ್ರೈವಿಂಗ್ ಬಗ್ಗೆ ಮಾತಾಡೋಣ. ಇನ್ನು ಈ ಒಂದು ಕಾರ್ನ ಎಂಜಿನ್ ಅಂಡ್ ಸ್ಪೆಕ್ ಬಗ್ಗೆ ಮಾತಾಡ್ಬೇಕಾದ್ರೆ ಈ ಕಾರಲ್ಲಿ ನಮಗೆ 1.2 ಲೀಟರ್ನ Z ಸೀರೀಸ್ನ ಹೊಸ ಎಂಜಿನ್ ನಮಗೆ ಸಿಗ್ತಾ ಇದೆ. 3 ಸಿಲಿಂಡರ್ ಎಂಜಿನ್ ಇದು. ಇದ್ರ ನಮಗೆ 81.5 HP ಪವರ್, ಅದೇ ರೀತಿ 111.7 ಆ್ಯಂಡ್ ನಮ್ಮನ್ನ ಟಾರ್ಕ್ ಕೂಡ ಇದು ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಈ ಒಂದು ಎಂಜಿನ್ ನೋಡಿರ್ತೀರಲ್ಲ, ಲಾಸ್ಟ್ ಸ್ವಿಫ್ಟಲ್ಲೂ ಕೂಡ ಇದೇ ಎಂಜಿನ್ ಅವರು ಕೊಟ್ಟಿದ್ರು, ಹೊಸ ಎಂಜಿನ್ ಇಂಟ್ರೊಡ್ಯೂಸ್ ಮಾಡಿದ್ರು. ಸೊ ಇದಕ್ಕಿಂತ ಹಳೆಯ ಸ್ವಿಫ್ಟ್ ಆಗಿರ್ಬೋದು, ಹಳೆಯ ಡಿಸೈರ್ ಆಗಿರ್ಬೋದು, ಅದರಲ್ಲಿ ನಮಗೆ 1.2 ಲೀಟರ್ನ 4 ಸಿಲಿಂಡರ್ನ ಎಂಜಿನ್ ಸಿಗ್ತಾ ಇತ್ತು. ಅದರಲ್ಲಿ 1 ಸಿಲಿಂಡರ್ನ ಕಟ್ ಮಾಡ್ಕೊಂಡು ಅವರು
1.2 ಲೀಟರ್ನ 3 ಸಿಲಿಂಡರ್ನ ಇಂಜಿನ್ ಕೊಟ್ಟಿದ್ದಾರೆ. ಸೊ ಇದರ ಒಂದು ಡ್ರೈವ್ ಬಗ್ಗೆ ಮಾತಾಡಬೇಕು, ತುಂಬಾ ಸ್ಮೂತ್ ಆಗಿರುವಂತಹ ಸಸ್ಪೆನ್ಷನ್ ಅಂತಾನೆ ಹೇಳ್ಬೋದು ನಾವು. ಹೊಂಡ ಗುಂಡಿಗಳಲ್ಲಿ ನಮ್ಗೆ ಅಂತಹ ಒಂದು ಗೊತ್ತಾಗಲ್ಲ, ಅದಕ್ಕೆ ಇದರ ಒಂದು 15 ಇಂಚಿನ ಟೈರ್ ನಮಗೆ ಅದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮೀನ್ಸ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ ಡ್ರೈವಿಂಗ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಮಾಡೋದಕ್ಕೆ. ಆ್ಯಂಡ್ ತುಂಬಾ ನೀಟಾಗಿರುವಂತಹ ಸ್ಟೀರಿಂಗ್ ವೀಲ್ ಆಗಿರ್ಬೋದು. ಆ್ಯಂಡ್ ಇದರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಬೇಕು, 163 mm ನ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ನಮಗೆ ಇದ್ರಲ್ಲಿ ಸಿಗ್ತಾ ಇದೆ. ಹಾಗಾಗಿ ಅಂತಹ ಒಂದು ದೊಡ್ಡ ಹೊಂಡ ಗುಂಡಿಗಳಿಲ್ದೇ ಇದ್ರೂ ಕೂಡ ಒಂದು ನಾರ್ಮಲ್ ಆಗಿರೋ ಹೊಂಡ ಗುಂಡಿಗಳಿಗೆ ಇದೇನು ತೊಂದರೆ ಇಲ್ಲ ಅಂತ ಹೇಳ್ಬೋದು. ಸೊ ಟೋಟಲಿ ಹೇಳ್ಬೇಕಂದ್ರೆ ತುಂಬಾ ಡೀಸೆಂಟ್ ಆಗಿರುವಂತಹ ಡ್ರೈವಿಂಗ್ ಎಕ್ಸ್ಪೀರಿಯನ್ಸ್ ಅನ್ನು ಕೊಡುತ್ತೆ ಈ ಒಂದು ಕಾರು. ಸೊ ಇದ್ರ ನಿಮಗೆ 5 ಸ್ಪೀಡ್ ಆಟೋಮೆಟಿಕ್ ಮತ್ತೆ 5 ಸ್ಪೀಡ್ ಮ್ಯಾನ್ಯುವಲ್ ಅಲ್ಲಿ ಸಿಗುತ್ತೆ. ಅದೇ ರೀತಿ ಇದು CNG ಅಲ್ಲೂ ಕೂಡ ಅವೈಲೇಬಲ್ ಇದೆ. ಇದರ ಒಂದು ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ 24 ಕಿಲೋಮೀಟರ್ಸ್ ನಿಮಗೆ ಪೆಟ್ರೋಲ್ ಅಲ್ಲಿ ಸಿಕ್ಕಿದ್ರೆ 25 ಕಿಲೋಮೀಟರ್ಸ್ ನಿಮಗೆ ಮ್ಯಾನ್ಯುವಲ್ ಅಲ್ಲ ಆಟೋಮೆಟಿಕ್ ಅಲ್ಲಿ ಸಿಗುತ್ತೆ. ಅದೇ ರೀತಿ 33.7 ಅಥವಾ 34 ಕಿಲೋಮೀಟರ್ನ ಒಂದು ಮೈಲೇಜ್ ನಿಮಗೆ ಇದರ ಒಂದು CNG ಅಲ್ಲಿ ಸಿಗುತ್ತೆ. ಸೊ ಇದಿಷ್ಟು ಇದರ ಒಂದು ಟೋಟಲ್ ಆಗಿರುವಂಥ ವಿಷಯ. ಆ್ಯಂಡ್ ಇನ್ನು ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಪ್ರೈಸ್ ಇನ್ನೂ ಕೂಡ ರಿವೀಲ್ ಮಾಡಿಲ್ಲ ಈ ಒಂದು ಕಾರಿಂದು. ಆ್ಯಂಡ್ ಹಾಗಾಗಿ ನಾವು ಅದನ್ನ ವೆಯ್ಟ್ ಮಾಡ್ತಾ ಇದ್ದೀವಿ ಎಷ್ಟಿರುತ್ತೆ ಅಂತ. ಸೊ ಇದು ನಿಮಗೆ 4 ವೇರಿಯಂಟಲ್ಲಿ ಮತ್ತೆ 7 ಕಲರ್ಸ್ ಅಲ್ಲಿ ಈ ಒಂದು ಹೊಸ ಮಾರುತಿ ಸುಜುಕಿ ಡಿಸೈರ್ ನಿಮಗೆ ಲಭ್ಯವಿದೆ. ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ. ನಿಮಗೆ ಈ ಒಂದು ಕಾರ್ ಬಗ್ಗೆ ಏನು ಕಮೆಂಟ್ ಮಾಡಿ. ನಾನೇನಾದರೂ ವಿಷಯ ಬಿಟ್ಟು ಹೋಗಿದ್ರೆ ಖಂಡಿತ ನೀವು ಕಮೆಂಟಲ್ಲಿ ತಿಳಿಸಿ, ನಾನು ಅದಕ್ಕೆ ಆನ್ಸರ್ ಮಾಡುವಂಥ ಕೆಲಸನ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಇಟ್ಸ್ ಮೀ ಅಭಿಷೇಕ್, ಮೊಹಂದಾಸ್, ಸೈನಿಂಗ್ ಆಫ್.